ವಿಡಿಯೋ ಕಳಿಸಿದ್ರೆ ನಮ್ಮ ಕಲ್ಪತರು ಸಂಘದಲ್ಲಿ ಇವತ್ತು 3ನೇ ಬಾರಿ ಕಳ್ಳತನ ಆಯಿತು. ಮೊದಲನೇ ಬಾರಿ ಹಿಂದಿನ ತಿಂಗಳಲ್ಲಿ ನಮ್ಮ ಬಾಗಿಲ ಹೋಲ್ ಹೊಡೆದು ಚಿಲ್ಕ ಓಪನ್ ಮಾಡಿ ಒಳಗಡೆ ಬಂದು ಒಂದು 8,000 ನಗದು ಮತ್ತು ಒಂದಷ್ಟು ಕೋಲ್ಡ್ ಬಾಟ್ಲಿಗಳನ್ನು ತೊಗೊಂಡು ಹೋಗಿ ಹೋದ. ಅದರ ನಂತರ ಕಂಪ್ಲೇಂಟ್ ಕೊಟ್ವಿ. ಮತ್ತು ಬಾಗಿಲನ್ನೆಲ್ಲ ಮತ್ತು ಕಬ್ಬಿಣದಿಂದ ಬಂದೋಬಸ್ತ್ ಮಾಡಿದ ನಂತರ ಮತ್ತೆ 15 ದಿನ ಬಿಟ್ಟು ಬಂದವನು ಮತ್ತೆ ಅಲ್ಲಿ ಬಾಗಿಲಿಗೆ ರಂಧ್ರ ಕೊರೆದು ಒಳ ಬರಲಿಕ್ಕೆ ಪ್ರಯತ್ನ ಪಟ್ಟ, ಆದರೆ ಆಗಲಿಲ್ಲ. ಈಗ ನಿನ್ನೆ ರಾತ್ರಿ ಮತ್ತೆ ನಮ್ಮ ಸಂಘದ ಕಿಟಕಿಯನ್ನು ಕೊಯ್ದು ಕಿಟಕಿ ಮೂಲಕ ಒಳಗಡೆ ಬಂದು ಕೌಂಟ್ರನ್ನೆಲ್ಲ ನೋಡಿ, ಕೌಂಟ್ರ್ನಲ್ಲಿ ಹಣ ಇರಲಿಲ್ಲ, ಆದರೆ ಕೋಲ್ಡನ್ನೆಲ್ಲ ಕುಡಿದು ತಿಂಡಿ ತಗೊಂಡು ನಾಪತ್ತೆ ಆದ. ಈ ಕುರಿತಂತೆ ನಾವು ಈ ಹಿಂದೆ ಪೊಲೀಸ್ ಕಂಪ್ಲೇಂಟನ್ನು ಫೈಲ್ ಮಾಡಿದ್ವಿ. ಕಳ್ಳನ ಹಿಡಿತಾರೆ ಅನ್ನೋ ನಿರೀಕ್ಷೆಯಲ್ಲಿ, ಶೀಘ್ರದಲ್ಲಿ ಹಿಡಿತಾರೆ ಅನ್ನೋ ನಿರೀಕ್ಷೆಯಲ್ಲಿದ್ದೇವೆ. ಕೇವಲ ಸಂಘ ಅಲ್ಲದೆ ಪಕ್ಕದಲ್ಲಿರೋ ಶಾಲೆಯಲ್ಲಿ 3 ಬಾರಿ ಕೋಳಿ ಮೊಟ್ಟೆ ಮತ್ತು ಅಕ್ಕಿಯನ್ನು ಕದ್ದಿದ್ದಾನೆ. ಇದು ಶಾಲಾ ಮಕ್ಕಳ ಮೇಲೆ ಬಹಳ ಪರಿಣಾಮ ಬೀಳ್ತಾ ಇದೆ. ಒಟ್ಟು ಒಂದು 50-60 ಮೊಟ್ಟೆ, ಹಾಗೆ ಒಂದು 35-40 kg ಅಕ್ಕಿಯನ್ನು ಈಗ 3 ಸಲ ಕೂಡಿ ಕದ್ದಿದ್ದಾನೆ. ಆದ್ದರಿಂದ ನಾವು ಇದು ಮುಂದೆ ಇಲ್ಲಿಯ ಸ್ಥಳೀಯವಾಗಿ ಹಾಗೂ ಈ ಪರಿಸರದ ಸಾರ್ವಜನಿಕರಿಗೂ ಸಹ ಮುನ್ನೆಚ್ಚರಿಕೆ ಗಂಟೆಯಾಗಿದ್ದು, ಪೊಲೀಸರು ಅವರನ್ನು ಅತಿ ಶೀಘ್ರದಲ್ಲಿ ಹಿಡಿಬೇಕು ಮತ್ತು ನಮಗೆ ಇಲ್ಲಿ ವಾಸಿಸುವಂಥ ಜನರಿಗೆ ಒಂದು ಬಿಗ್ ರಿಲೀಫನ್ನು ಶೀಘ್ರದಲ್ಲಿ ಕೊಡಬೇಕಂತ ನಾವು ವಿಜ್ಞಾಪನೆ ಮಾಡಿಕೊಳ್ತೇವೆ. ನಮಸ್ಕಾರ, ನಾನು ಇಲ್ಲಿಯ ಸ್ಥಳೀಯ ನಿವಾಸಿ, ಈ ಕಲ್ಪತರು ಸೊಸೈಟಿಯ ಸದಸ್ಯನೂ ಆಗಿದ್ದೇನೆ. ಈಗ ನಾವು ಇಲ್ಲಿ 2-3 ಸರಿ ಬಂದಾಗ ಸುತ್ತ ಕಳ್ಳತನ ಆಗಿದೆ ಅಂತೇಳಿ ಪದೇ ಕೇಳೋಂಗಾಯ್ತು ವಿಷಯ. ಕಂಪ್ಲೇಂಟ್ ಕೊಟ್ಟ ಬಗ್ಗೆ ವಿಚಾರ ಮಾಡಿದಾಗ ಕಂಪ್ಲೇಂಟ್ ಆಲ್ರೆಡಿ ಕೊಟ್ಟಾಗಿದೆ ಅಂತಂದರು. ಈಗ ನಿನ್ನೆ ಮತ್ತೆ ಕಿಟಕಿಯನ್ನು ಮುರಿದು ಮತ್ತೊಮ್ಮೆ ಒಳಗೆ ಹೋಗಿ ಕಳ್ಳ ನಮ್ಮ ಸೊಸೈಟಿಯ ಭಾಳಷ್ಟು ಐಟಮ್ಗಳನ್ನು ತೊಗೊಂಡೋಗಿದ್ದಾನೆ. ಅಂದರೆ ನಮಗೆ ಕೌಂಟಿಗೆ ಸಿಗ್ತಾ ಇಲ್ಲ ಅದು ಕೆಲವಷ್ಟು. ಈ ವಿಷಯ ಪೊಲೀಸರು ಯಾಕೋ ಭಾಳ ಮುತುವರ್ಜಿ ತೊಗೊಂಡು ಕೆಲಸ ಮಾಡ್ದಂಗೆ ನಮ್ಗೆ ಅನಿಸ್ತಾ ಇಲ್ಲ. ಸ್ಥಳೀಯರಿಗೆ ಭಾಳ ಅಭದ್ರತೆ ಕಾಡ್ತಾ ಇದೆ ಈ ವಿಷಯದಲ್ಲಿ. ಆದ್ದರಿಂದ ದಯವಿಟ್ಟು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ದೀಪಕ್ MN ಅವರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೇನೆ, ಇದನ್ನು ತಾವು ಬಹಳಷ್ಟು ಮುತುವರ್ಜಿ ವಹಿಸಿ ನಮ್ಮಲ್ಲಿಯ ಎಲ್ಲ ಡೋಂಗ್ರಿ ಪಂಚಾಯತಿಯಲ್ಲಿ ಅಲ್ಲಲ್ಲಿ ಕಳ್ಳತನ ಆಗೋದು ಆಗಾಗ ಕೇಳ್ತಾ ಇದ್ದೇವೆ. ಯಾವುದೇ ಒಂದೇ ವ್ಯಕ್ತಿ ಅದನ್ನೆಲ್ಲ ಮಾಡ್ತಾ ಇದ್ದಾನೆ ಅಂತೇಳಿ ಅವನ ವಹಿವಾಟಿನಲ್ಲಿ ನಮಗೆ ತಿಳಿತಾ ಇದೆ. ಇಷ್ಟಾಗಿಯೂ ಅವನನ್ನು ಹಿಡಿಲಿಲ್ಲ ಅಂದರೆ ನಮಗೆ ತೀರಾ ಅಭದ್ರತೆ ಕಾಡ್ತಾ ಇದೆ. ಒಂದೊಂದು ಮನೆಯಲ್ಲಿ ಹೆಂಗಸರು ಮಕ್ಕಳು ಅಷ್ಟೇ ಇರುವ ವೇಳೆ ಇದೆ ಈಗ, ಮತ್ತು ಅಡಿಕೆ ಬೆಳೆಯುವ ವೇಳೆ ಇದೆ ಈಗ. ಭಾಳಷ್ಟು ಅಭದ್ರತೆ ಕಾಡ್ತಾ ಇದೆ. ದಯವಿಟ್ಟು ಇದ್ರ ಬಗ್ಗೆ ಭಾಳಷ್ಟು ಮುತುವರ್ಜಿ ತಗೊಂಡು ದೀಪಕ್ MN ಅವರು ಶೀಘ್ರದಲ್ಲಿ ಒಂದು ಕಳ್ಳನನ್ನು ಹಿಡಿದು ನಮಗೊಂದು ರಿಲೀಫ್ ಕೊಡಬೇಕಂತೇಳಿ ಮತ್ತೊಮ್ಮೆ ಕೇಳ್ಕೊಳ್ತೇನೆ.